ಹೊಸ ಅತ್ಕೆನಾ? ನೋಡ್ರಾಣಿ, ಇವಳು ಹೊಸ ಅತ್ಕೆ ಅಂತ ಏನೇನೋ ಮಾತಾಡ್ತಿದ್ದಾಳೆ. ನೀನು ಸುಮ್ಮನೆ ಕೂತಿದ್ಯಲ್ಲ. ರಾಣಿ ಇದ್ದಿದ್ನ ಇದ್ದಂಗೆ ಹೇಳ್ತಾ ಇದ್ದಾಳೆ ರಮ್ಯಾ. ಆದ್ರೂ ಕೆಲವೊಬ್ರು ಇರ್ತಾರೆ ಏನು ಹೇಳೋದಿಲ್ಲ, ನಮ್ ಜೊತೆ ಚೆನ್ನಾಗಿರೋ ತರ ನಾಟಕ ಮಾಡಿ ಮಧ್ಯದಲ್ಲಿ ಕೈ ಕೊಟ್ಬಿಡ್ತಾರೆ. ಅದಕ್ಕೆ ನಾವ್ ಯಾರನ್ನೂ ನಂಬಲ್ಲ. ನಮ್ಮ ಅಣ್ಣಂಗೆ ಹೊಸ ಹುಡುಗಿ ಹುಡುಕಿ ಹೊಸ ಅತ್ತಿಗೆ ಬಂದ್ಮೇಲೆ ಅವ್ರ ಜೊತೆ ಫುಲ್ ಕ್ಲೋಸ್ ಆಗಿರೋದು. ಯಾವಳ ಹೊಸ ಅತ್ಕೆ? ಈ ಮನೆಗೆ ಅತ್ಕೆನೂ ನಾನೇ, ಅಮ್ಮನೂ ನಾನೇ. ಯಾವಳ ಹೊಸ ಅತ್ಕೆ ಬಂದು ಈ ಮನೆಗೆ ಕಾಲಿಡ್ಲಿ, ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ. ಹೊಸ ಅತ್ಕೆ ಅಂತೆ. ಇದು ನನ್ನ ಮನೆ, ನೀವೆಲ್ಲರೂ ನನ್ನ ಆದ್ನೀರು. ಈ ಜನ್ಮಕ್ಕಲ್ಲ, 100 ಜನ್ಮಕ್ಕೆ ಕಳೆದ್ರು ನನ್ನ ಮಾವನ್ಗೆ ನಾನೇ ಹೆಂಡತಿ. ಯಾಕಂದ್ರೆ ನನ್ನ ಮಾವ ಅಂದ್ರೆ ನನಗೆ ಬೆಟ್ಟದಷ್ಟು ಪ್ರೀತಿ ಇದೆ. ಗೊತ್ತಾಯ್ತಾ? ಗೊತ್ತಾಯ್ತಾ ಅಂದೆ. ನಾನಿಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ, ನಗ್ತಿದ್ದೀರಲ್ಲ. ಅದಕ್ಕೆ ಏನ್ ಗೊತ್ತಾ, ರಾಣಿ ಅಕ್ಕ ಎಲ್ಲ ವಿಷಯನೂ ಹೇಳ್ಬಿಟ್ಲು. ಅಯ್ಯೋ ನಿನ್ನ ಪಾಪಿ! ಅಷ್ಟೇ ಅಲ್ಲ ಅತ್ಗೆ, ಹಿಂಗ್ ನಾಟಕ ಮಾಡು ಅಂತಾನು ಅವಳೇ ಹೇಳ್ಕೊಟ್ಟಿರೋದು. ಅಯ್ಯೋ 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 ಅಕ್ಕ, ಇಲ್ಲ ಅತ್ಗೆ. ಅತ್ಗೆ ನೋವಾಯ್ತಾ? ಏನು ಬೇಜಾರು ಮಾಡ್ಕೊಂಬೇಡಿ. ನಿಮ್ಮನ್ನ ಗೋಳ್ ಹೊಯ್ಕೊಬೇಕು ಅಂತ ನಾವ್ ಇಷ್ಟೊಂದೆಲ್ಲ ನಾಟಕ ಮಾಡಿದ್ದು. ಅಬ್ಬ ಸದ್ಯ ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನೀವೆಲ್ಲ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನಿಮ್ಮ ಅಣ್ಣಂಗೆ ಹೊಸ ಅದಕ್ಕೆ ಅಂತ ಅಂದ್ಬಿಡ್ತೀರಾ ಅಂತ ಕೋಪ ಬಂದ್ಬಿಟ್ಟಿತ್ತು. ಅದಕ್ಕೆ ನಮಗೆ ನೀನೇ ಅಲ್ಲ, ನಿನ್ ಬಿಟ್ರೆ ನಮಗೆ ಬೇರೆ ಯಾರೂ ಇಲ್ಲ. ನನಗೂ ಆಗ ಬುದ್ಧಿನೇ ಇರಲಿಲ್ಲ, ಏನೇನೋ ಮಾಡಿಬಿಟ್ಟಿದ್ದೀನಿ. ಈಗ ಬುದ್ಧಿನೂ ಬಂದಿದೆ, ಮಾವನ ಮೇಲೆ ಬೆಟ್ಟದಷ್ಟು ಪ್ರೀತಿನೂ ಆಗಿದೆ. ಅದನ್ನು ಹೇಳ್ಕೋಬೇಕು ಅಂತ ಎಷ್ಟು ಸತಿ ಟ್ರೈ ಮಾಡಿದ್ದೀನಿ ಗೊತ್ತಾ? ಹೇಳ್ಕೊಳ್ಳೋಕೆ ಆಗಿಲ್ಲ. ಅಯ್ಯೋ ಈ ಸತಿ ಬಿಡ್ಬೇಡ ಅದಕ್ಕೆ, ಅಣ್ಣಂಗೆ ಹೋಗಿ ಪ್ರಪೋಸ್ ಮಾಡ್ಬಿಡು. ಅದಕ್ಕೆ ಏನೇನು ಪ್ರಿಪ್ರೇಷನ್ ಬೇಕೋ ಗ್ರ್ಯಾಂಡಾಗಿ ನಾವು ಮಾಡ್ಕೊಡ್ತೀವಿ. ಹ್ಞೂ ಅದಕ್ಕೆ ನಾನು ಸ್ಕೂಲಿಗೆ ರಜೆ ಹಾಕ್ತೀನಿ, ಅಕ್ಕನೂ ರಜೆ ಹಾಕ್ತಾಳೆ. ನಾವು 3 ಜನ ಸೇರ್ಕೊಂಡು ಗ್ರ್ಯಾಂಡಾಗಿ ಅರೇಂಜ್ ಮಾಡ್ಕೋತೀವಿ. ಅದಕ್ಕೆ ಎಲ್ಲ ತಯಾರಿ ಆದ್ಮೇಲೆ ನಿನ್ ತವ ಬಂದು ಹೇಳ್ತೀವಿ. ಆಗ ನಿನ್ನ ಅಣ್ಣನ್ ಕರ್ಕೊಂಬಾ, ಆಗ ನಿನ್ ಪ್ರೀತಿನೆಲ್ಲ ಹೇಳ್ಕೋಬಹುದು. ಏನಂತೀಯ?